ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ವ್ಯಕ್ತಿಯನ್ನ ರೋಚಕವಾಗಿ ರಕ್ಷಣೆ ಮಾಡಲಾಗಿದೆ. ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ವ್ಯಕ್ತಿಯನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ಈ ಹಳ್ಳ ಕೊಳ್ಳಗಳಿಗೆ ಇರುವಂತ ಜಾಗದಲ್ಲಿ ಹೋಗಬೇಕಾದಂತ ಸಂದರ್ಭದಲ್ಲಿ ಯಾಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ ಅಂದ್ರೆ ಇದಕ್ಕೇನೆ. ಬಾಗಲಕೋಟೆ ಜಿಲ್ಲೆಯ ಚಟ್ನಿಹಾಳ ಗ್ರಾಮದಲ್ಲಾಗಿರುವಂತ ಘಟನೆ ಇದು. ಬಹಿರ್ದೇಶಕ್ಕೆ ಹೋಗಿದ್ದಾಗ ಏಕಾಏಕಿ ಬಂದ ಹಳ್ಳದ ನೀರು. ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ಮಲ್ಲಪ್ಪ 34 ವಯಸ್ಸಿನ ವ್ಯಕ್ತಿ. ಕೊಚ್ಚಿ ಹೋಗ್ತಿದ್ದಾಗ ಕಾಪಾಡಿ ಕಾಪಾಡಿ ಅಂತ ಮಲ್ಲಪ್ಪ ಕೂಗಾಡಿದಾನೆ. ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಮಲ್ಲಪ್ಪ ಬದುಕುಳಿದಿದ್ದಾನೆ. ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದವನನ್ನ ರೋಚಕವಾಗಿ ರಕ್ಷಣೆ ಮಾಡಲಾಗಿದೆ. ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಚಟ್ನಿಹಾಳ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಬಹಿರ್ದೇಶಕ್ಕೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಹಳ್ಳದ ನೀರು ಏಕಾಏಕಿಯಾಗಿ ಬಂದಿದೆ. ಆಗ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ಈ ಮಲ್ಲಪ್ಪ ಆಗ ಕಾಪಾಡಿ ಕಾಪಾಡಿ ಅಂತ ಕೂಗಿದಾನೆ. ಸಡನ್ ಆಗಿ ಅಲ್ಲಿದ್ದಂತ ಜನ ರಕ್ಷಣೆ ಮಾಡಿದ್ದಾರೆ. ನೋಡಿ ಅದು ಹಳ್ಳದ ನೀರು ಹೆಂಗಿದೆ. ಆತ ಅಲ್ಲಿರೋದು ಗೊತ್ತಾಗಿದ್ದೇ ಒಂಥರ ಆತನ ಲಕ್ಕು, ಅದೃಷ್ಟ ಅದು. ನೋಡಿ ಅಲ್ಲಿ ಹಳ್ಳದ ನೀರು ಒಳ್ಳೆ ತಲೆವರೆಗೂ ನೀರಿದೆ, ಕಾಲಿಂದ ತಲೆವರೆಗೂ ನೀರಿದೆ. ಆತ ಬದುಕಿದ್ದೇ ಹೆಚ್ಚು. ಇಲ್ಲಿ ಮೇ ಬಿ ಈಜು ಬಂದಿದ್ರೆ ಆತ ಆರಾಮಾಗಿ ಬರ್ತಾ ಇದ್ದ. ಬಟ್ ಈಜು ಬಂದಿರಲಿಲ್ಲ ಅಥವಾ ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಆತನಿಗೆ. ಹಂಗಾಗಿನೇ ಚೀರಾಡಿದಾನೆ, ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಹೇಳಿ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಿಕ್ಕಾಕೊಂಡಿದ್ದಾನೆ ಆತ ಅಲ್ಲಿ. ಸೊ ಹಂಗಾಗಿ ಹಗ್ಗ ಕಟ್ಟಿ ಗ್ರಾಮಸ್ಥರೆಲ್ಲ ಇಳಿದು ಆತನ ರಕ್ಷಣೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್. ಅಶೋಕ್, ಯಾವಾಗ ಆಗಿರುವಂತ ಘಟನೆ ಇದು? ಹೆಂಗಾಯ್ತು? ಅಷ್ಟು ನೀರಲ್ಲ ಆತ ಹೆಂಗ್ ಕೊಚ್ಕೊಂಡು ಹೋದ? ರಾಮ್, ನಿಜಕ್ಕೂ ಆತ ಏನು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಚಟ್ನಿಹಾಳ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಕ್ತಿ ಮಲ್ಲಪ್ಪ ಎಂಬ ವ್ಯಕ್ತಿ. ಈತ ಬಹಿರ್ದೇಶಕ್ಕೆ ಹೋದ ಸಂದರ್ಭದಲ್ಲಿ ಹಳ್ಳದ ನೀರಲ್ಲಿ ಸಿಲುಕಿಕೊಂಡು ಆ ಹಳ್ಳದ ನೀರಿನ ರಭಸಕ್ಕೆ ವೇಗವಾಗಿ ಹರಿತಿರುವಂತಹ ಹಳ್ಳದ ನೀರಿನ ರಭಸಕ್ಕೆ ಸಿಲುಕಿ ಆ ಹಳ್ಳದ ಜೊತೆಗೇನೆ ಹೋಗ್ತಾ ಇರುವಂತಹ ದೃಶ್ಯಗಳಲ್ಲಿ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಯಾಕಂದ್ರೆ ಈ ಏನು ನದಿ ಆದ್ರೆ ಒಂದ್ ರೀತಿಯಿಂದ ಆ ಮೇಲೆ ಏನು ಗೇಟ್ಗಳ ಮೂಲಕ ಬಿಟ್ಟಾಗ ಮಾತ್ರ ಅಲ್ಲಿ ವೇಗ ಪಡ್ಕೊಳ್ಳುತ್ತೆ. ಆದ್ರೆ ಹಳ್ಳದ ನೀರು ಆ ರೀತಿ ಆಗಲ್ಲ. ಯಾಕಂದ್ರೆ ರಾತ್ರಿ ಇಡೀ ಸುರಿದಂತ ಮಳೆಗೆ ಭೂಮಿಯಲ್ಲಿ ಏನು ಇರಂತ ನೀರು ಅದೆಲ್ಲ ಕೂಡ ಹಳ್ಳಕ್ಕೆ ಸೇರ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಏನು ನೀರಿನ ಹರಿವು ಹೆಚ್ಚಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾದ್ರೂ ಆ ಹಳ್ಳದ ನೀರಲ್ಲಿ ಸಿಲುಕಿಕೊಂಡ್ರೆ ಅಲ್ಲಿ ಯಾವುದೇ ಈಜು ಬರೋ ವ್ಯಕ್ತಿ ಕೂಡ ಅಲ್ಲಿ ಈಜಕ್ಕೆ ಅಸಾಧ್ಯ ಆಗುತ್ತೆ. ಅಷ್ಟು ವೇಗವಾಗಿ ಹಳ್ಳದ ನೀರು ಹರಿದು ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಈತ ಏನು ಮಲ್ಲಪ್ಪ ಏನಿದ್ರೆ 34 ವರ್ಷದ ಮಲ್ಲಪ್ಪ ಬಹಿರ್ದೇಶಕ್ಕೆ ಅಂತ ಹಳ್ಳದ ಕಡೆ ಹೋದಾಗ ಈ ಒಂದು ಹೆಚ್ಚಿನ ನೀರು ಹರಿದು ಬರುತ್ತೆ. ಆ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಸಿಕ್ಕಂತ ಮಲ್ಲಪ್ಪ ಆ ನೀರಿಗೆ ಹರಿದುಕೊಂಡು ಹೋಗ್ತಾನೆ. ಆದ್ರೆ ಏನು ಚೀರಾಟ ಮಾಡ್ತಾನೆ, ಕಾಪಾಡಿ ಕಾಪಾಡಿ ಅಂತ ಚೀರಾಟ ಸಂದರ್ಭದಲ್ಲಿ ಅಲ್ಲಿ ಏನು ಆ ಹಳ್ಳದ ಮಧ್ಯ ಭಾಗದಲ್ಲಿ ಒಂದು ಏನು ಮುಳ್ಳಿನ ಕಂಟಿ ಆ ರೀತಿ ಒಂದು ಇದಕ್ಕೆ ಸಿಲುಕೊಂಡು ಅಲ್ಲೇ ನಿಂತಿರ್ತಾನೆ. ಆದ್ರೆ ಆ ಚಟ್ನಿಹಾಳ ಗ್ರಾಮಸ್ಥರು ತಕ್ಷಣ ಕಾರ್ಯಪ್ರವೃತ್ತರಾದಂತ ಏನು ಅಲ್ಲಿ ಹಗ್ಗದ ಮೂಲಕ ಅವನನ್ನ ಹೊರತರುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಏನು ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಮಲ್ಲಪ್ಪ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಶೋಕ್.